ಹೆಲೋ, ಎಲ್ಲರಿಗೂ ನಮಸ್ಕಾರ. ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ. ಹಾಗೆ ನನ್ನ ಈ ಕತೆ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪದ್ಮಗಂಧಿನಿ ಭಾಗ 41. ಧೃತಿಪುಟ, ನೀನು ಇವತ್ತು ಪಿಜಿಗೆ ಹೊರಡುತ್ತೀಯಾ ಎಂದು ನಾನೇ ನನ್ನ ಕೈಯಾರೆ ತಿಂಡಿ ಮಾಡಿದ್ದೇನೆ. ಅಂಥದ್ರಲ್ಲಿ ನೀನು ತಿಂಡಿ ಬೇಡ ಎಂದು ಹೋಗುತ್ತಿದ್ದೀಯಲ್ಲ, ಸ್ವಲ್ಪ ತಿಂದು ಹೋಗು. ಬೇಡ ಅಂಕಲ್, ನನಗೆ ಟೈಮ್ ಆಗುತ್ತದೆ, ಅಲ್ಲಿಯೇ ತಿಂದುಕೊಳ್ಳುತ್ತೇನೆ ಎಂದವಳು ದತ್ತಾತ್ರೇಯ ಅವರ ಬಳಿಗೆ ಬಂದು ಅವರ ಕಾಲಿಗೆರಗಿ ಆಶೀರ್ವಾದ ತೆಗೆದುಕೊಂಡು ಅವರ ಕೈ ಹಿಡಿದವಳು. ನಾವು ದಿನನಿತ್ಯ ಹಲವಾರು ಜನರ ಜೊತೆ ಒಡನಾಟ ಮಾಡುತ್ತೇವೆ ಅಂಕಲ್. ಕೆಲವರ ಜೊತೆ ಆತ್ಮೀಯವಾಗಿ ಮಾತನಾಡುತ್ತೇವೆ, ಕೆಲವರ ಜೊತೆ ಬಸ್ಸಿನಲ್ಲಿ ತುಂಬಾ ದೂರದವರೆಗೆ ಪ್ರಯಾಣಿಸುತ್ತೇವೆ. ಎಲ್ಲರೂ ಅವರವರ ಸ್ಥಳ ಬಂದಾಗ ಹಿಡಿದು ಹೋಗುತ್ತಾರೆ. ನಾವು ಎಷ್ಟು ಜನರ ಜೊತೆ ವ್ಯವಹಾರ ಮಾಡಿದರೂ ಸಹ ಅದೊಂದು ವ್ಯವಹಾರ ಅಷ್ಟೇ. ಆ ವ್ಯವಹಾರ ಮುಗಿದ ಮೇಲೆ ನಾವ್ಯಾರೋ ಅವರ್ಯಾರೋ. ಹೀಗೆ ನಮ್ಮ ಜೊತೆ ಒಡನಾಟ ಮಾಡಿದವರು ಯಾರೂ ನಮ್ಮ ಆತ್ಮೀಯರು ಆಗುವುದಿಲ್ಲ ಎಂದು ತಿಳಿಯಿತು ಎಂದಳು. ಅಂದು ರಸ್ತೆಯಲ್ಲಿ ನೂರಾರು ಜನರ ಎದುರಿಗೆ ಕೂಗಾಡಿದ ಹುಡುಗಿ ಇವಳೇನಾ? ಅಂದಿನ ಮಾತಿಗೂ ಇಂದಿನ ಮಾತಿಗೂ ಎಲ್ಲಿಂದ ಇಲ್ಲಿಗೆ ಸಂಬಂಧ? ತಾಳೆ ಹಾಕುವುದಕ್ಕೂ ಸಾಧ್ಯವಾಗದಷ್ಟು ಅಜಗಜಾಂತರ ವ್ಯತ್ಯಾಸ ಇದೆ ಇವಳ ಮಾತುಗಳನ್ನೇ ಕೇಳುತ್ತಾ ನಿಂತಿದ್ದ ಆದಿ ತನ್ನ ಮನದಲ್ಲಿ ಹೇಳಿಕೊಂಡನು. ಏನಾಯಿತು ಪುಟ, ಯಾಕೆ ಇವತ್ತು ಇಷ್ಟು ಗೊಗಟಿನ ಹಾಗೆ ಮಾತನಾಡುತ್ತೀಯ? ನೀನು ಹೇಳುತ್ತಿರುವುದು ನನಗೆ ಯಾವುದೂ ಅರ್ಥವಾಗುತ್ತಿಲ್ಲ. ಅದೇನಾಯಿತು ಬಿಡಿಸಿ ಹೇಳು. ನನ್ನಿಂದ ಏನಾದರೂ ತಪ್ಪಾಗಿದೆಯಾ ಎಂದು ಆತಂಕದಲ್ಲಿ ಹೇಳಿದರು. ಹಾಗೇನೂ ಇಲ್ಲ ಅಂಕಲ್ ಎಂದು ತನ್ನ ಹೆಗಲಿನಲ್ಲಿ ತೂಕ ಹಾಕಿದ್ದ ಬ್ಯಾಗಿನಿಂದ ನಿನ್ನೆ ಆದಿ ಅವಳಿಗೆ ಕೊಟ್ಟಿದ್ದಂತಹ 20,000 ಹಣವನ್ನು ಹೊರತೆಗೆದು ಅದನ್ನು ತಾನೇ ದತ್ತಾತ್ರೇಯ ಅವರ ಕೈ ಹಿಡಿದು ಅವರ ಹಸ್ತದ ಮೇಲೆ ಇರಿಸಿದವಳು. ಇದು ನಾನು ಇಷ್ಟು ದಿನ ನಿಮ್ಮನ್ನು ನೋಡಿಕೊಂಡಿದ್ದಕ್ಕೆ ನಿಮ್ಮ ಅಳಿಯ ಕೊಟ್ಟಿರುವ ಕೂಲಿ ಅಂಕಲ್. ಇದರಲ್ಲಿ 20,000 ಇದೆ. ನಾನು ನಿಮ್ಮನ್ನು ಹಣಕ್ಕಾಗಿ ಎಂದಿಗೂ ನೋಡಿಕೊಳ್ಳಲಿಲ್ಲ. ನನ್ನ ತಂದೆಗೆ ಆರೋಗ್ಯ ಸರಿ ಇಲ್ಲದಿದ್ದರೆ ಒಬ್ಬ ಮಗಳಾಗಿ ಹೇಗೆ ನೋಡಿಕೊಳ್ಳುತ್ತಿದ್ದೆನೋ ನಿಮ್ಮನ್ನು ಹಾಗೆ ಎಂದು ತಿಳಿದು ಆರೈಕೆ ಮಾಡಿದೆ. ನಿಮ್ಮನ್ನು ನೋಡಿಕೊಂಡರೆ ನನಗೆ ಹಣ ಸಿಗುತ್ತದೆ ಎನ್ನುವ ಆಲೋಚನೆ ಕೂಡ ನನ್ನ ಮನದಲ್ಲಿ ಇಲ್ಲ ಎಂದು ಬೇಸರದಲ್ಲಿ ಹೇಳಿದಳು. ಒಡನೆಯೇ ದತ್ತಾತ್ರೇಯ ಅವರು ಆದಿಯೆಡೆಗೆ ನೋಡುತ್ತಿದ್ದ ಹಾಗೆ ಹೌದು ಎಂದು ತಲೆಯಾಡಿಸಿದನು. ತನ್ನ ಮಾವನ ಜೊತೆ ಮಾತನಾಡುತ್ತಿದ್ದವಳ ಮಾತು ಕೇಳಿ ಅವಳ ಇಂದಿನ ವರ್ತನೆಗೆ ಕಾರಣ ತಿಳಿದು ಹೋಗಿತ್ತು. ಇಷ್ಟು ದಿನ ನಿಮ್ಮ ಮನೆಯಲ್ಲಿ ಆಶ್ರಯ ಕೊಟ್ಟು ಅನ್ನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಅಂಕಲ್ ಎಂದವಳು ಅಲ್ಲಿಂದ ಹೊರಡಲನುವಾಗುತ್ತಿದ್ದಂತೆ, ಇಲ್ಲಿಂದ ಅಲ್ಲಿಗೆ ಹೋಗಲು ನಿನಗೆ ರಸ್ತೆಗಳು ಕನ್ಫ್ಯೂಸ್ ಆಗಬಹುದು. ಆದಿ ನಿನ್ನನ್ನು ಹಾಸ್ಟೆಲ್ ಬಳಿ ಬಿಡುತ್ತಾನೆ, ಅವನ ಜೊತೆ ಹೋಗು ಪುಟ ಎಂದರು. ಬೇಡ ಅಂಕಲ್, ನಾನು ಒಬ್ಬಳೇ ಹೋಗುತ್ತೇನೆ. ಆಟೋದಲ್ಲಿ ಹೋದರೆ ನನಗೂ ರಸ್ತೆಗಳ ಪರಿಚಯ ಆದ ಹಾಗೆ ಆಗುತ್ತದೆ ಎಂದವಳು ಅಲ್ಲಿ ನಿಲ್ಲದೆ ಹೊರಟಿದ್ದಳು. ಮನೆಯಲ್ಲಿ ಇದ್ದಷ್ಟು ದಿನವೂ ಒಂದು ದಿನವೂ ಈ ರೀತಿ ಮಾತನಾಡಿರಲಿಲ್ಲ. ಇಂದು ಅವಳ ಮಾತಿನಲ್ಲಿದ್ದ ಭಾವುಕತೆಯನ್ನು ನೋಡಿ ದತ್ತಾತ್ರೇಯ ಅವರ ಮನಸ್ಸಿಗೆ ನೋವಾಯಿತು. ಹಣವನ್ನು ಕೈಯಲ್ಲಿ ಹಿಡಿದು ಆದಿಯ ಬಳಿಗೆ ಹೋದವರು, ಆದಿ, ನೀನ್ಯಾಕೆ ಧೃತಿಗೆ ಹಣ ಕೊಡಲು ಹೋದೆ? ಅವಳ ಬಗ್ಗೆ ನಿನಗಿನ್ನೂ ಸರಿಯಾಗಿ ಗೊತ್ತಿಲ್ಲ. ತುಂಬ ಒಳ್ಳೆಯ ಹುಡುಗಿ ಅವಳು. ಅವಳ ಸೇವೆಯನ್ನು ನಾವು ಹಣದಿಂದ ಅಳೆಯುವುದು ತಪ್ಪು ಆದಿ ಎಂದರು. ಮಾವ, ದುಡ್ಡು ಬೇಡ ಎಂದಿದ್ದರೆ ರಾತ್ರಿ ನಾನು ಕೊಡುವಾಗಲೇ ನನಗೆ ಹಣ ಬೇಡ ಎಂದು ಹೇಳಬಹುದಿತ್ತಲ್ಲ. ಅಷ್ಟಕ್ಕೆ ಅವಳು ಇಷ್ಟೊಂದು ಈ ರೀತಿ ಮಾತನಾಡುವುದು ಸರಿಯಾ ಹೇಳಿ? ಎಲ್ಲ ಸಂದರ್ಭಗಳು ಒಂದೇ ರೀತಿ ಇರುವುದಿಲ್ಲ ಆದಿ. ಕೆಲವೊಂದು ಸಮಯದಲ್ಲಿ ಆಡಬೇಕೆಂದಿರುವ ಮಾತುಗಳು ನಮ್ಮಿಂದ ಆಡಲು ಸಾಧ್ಯವಾಗುವುದಿಲ್ಲ. ಆದರೂ ಅವಳು ತಿಂಡಿ ತಿಂದು ಹೋಗಿದ್ದಿದ್ದರೆ ನನ್ನ ಮನಸ್ಸಿಗೆ ಸಮಾಧಾನವಾಗುತ್ತಿತ್ತು ಎಂದು ಬೇಸರದಲ್ಲಿ ಹೇಳಿದರು. ಮಾವ, ಇಷ್ಟಕ್ಕೆ ನೀವ್ಯಾಕೆ ಬೇಜಾರು ಮಾಡಿಕೊಳ್ಳುತ್ತೀರಾ? ಹೇಗಿದ್ದರೂ ನಾಳೆ ನಾನು ಕಾಲೇಜ್ಗೆ ಹೋಗುತ್ತೇನೆ. ಅವಳ ಜೊತೆ ಮಾತನಾಡಿ ಮತ್ತೆ ಇಲ್ಲಿಗೆ ಕರೆದುಕೊಂಡು ಬರ್ತೀನಿ. ನೀವೇನು ಯೋಚಿಸಬೇಡಿ ಎಂದನು. ನಾಳೆ ಆದಿ ಕಾಲೇಜಿಗೆ ಹೋಗುತ್ತಾನೆ ಎನ್ನುವುದನ್ನು ನೆನೆದವರು, ಆದಿ, ನನಗೆ ಯಾಕೋ ನೀನು ತುಂಬ ದೊಡ್ಡ ರಿಸ್ಕ್ ತೆಗೆದುಕೊಳ್ಳುತ್ತಿದ್ದೀಯಾ ಎನಿಸುತ್ತದೆ ಎಂದು ಅದೇ ಬೇಸರದಲ್ಲಿ ಹೇಳಿದರು. ಈಗ ರಿಸ್ಕ್ ಆದರೂ ಮುಂದೊಂದು ದಿನ ಅದರಿಂದ ನಮಗೆ ಗೆಲುವಾದಾಗ ನಮಗೆ ಅಲ್ವಾ ಮಾವ ಖುಷಿ ಎಂದನು. ಆಗಲ್ಲ ಆದಿ, ನಿಂದು ಬಿಸಿ ರಕ್ತ, ಹಾಗೆ ಮಾತನಾಡುತ್ತೀಯ. ನೀನು ಕೈ ಹಾಕುತ್ತಿರುವ ಉತ್ತದೊಳಗೆ ಸಾಮಾನ್ಯವಾಗಿರುವ ಹಾವುಗಳಲ್ಲ, ಅವು ಕಳಿಂಗ ಸರ್ಪ. ಅದರಲ್ಲಿ ನಿನಗೆ ಏನಾದರೂ ತೊಂದರೆ ಆದರೆ ಎನ್ನುವ ಭಯ ನನಗೆ. ಭಯ ಪಡಬೇಡಿ ಮಾವ, ನನಗೂ ಏನೂ ಆಗುವುದಿಲ್ಲ. ಸತ್ಯ, ನ್ಯಾಯ, ಧರ್ಮ ನಮ್ಮೆಡೆಗೆ ಇದ್ದರೆ ಇಡೀ ಪ್ರಪಂಚವನ್ನೇ ಗೆಲ್ಲಬಹುದು ಎಂದು ಹೇಳಿಕೊಟ್ಟ ಗುರುಗಳೂ ನೀವೇ ಅಲ್ಲವೇ?
ನೀವು ಹೇಳಿಕೊಟ್ಟ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಅದೇ ದಾರಿಯಲ್ಲಿ ನಡೆಯುತ್ತಿದ್ದೇನೆ. ಖಂಡಿತ ಯುದ್ಧದಲ್ಲಿ ನನಗೆ ಜಯ ಸಿಕ್ಕೇ ಸಿಗುತ್ತದೆ ಎಂದನು. ಆದಿ ರಾತ್ರಿಯ ದತ್ತಾತ್ರೇಯ ಅವರ ಬಳಿ ತಾನು ಮುಂದೆ ಮಾಡ ಹೊರಟಿರುವ ಕೆಲಸಗಳ ಬಗ್ಗೆ ವಿವರಿಸಿ ಹೇಳಿದ್ದನು. ಅದರಿಂದ ಆಗಲೇ ದತ್ತಾತ್ರೇಯ ಅವರಿಗೆ ಭಯ ಶುರುವಾಗಿತ್ತು. ಮಂಗಳ, ಏನಾಯ್ತು ನಿನಗೆ? ಯಾಕೆ ಹೀಗೆ ಆಡುತ್ತಿದ್ದೀಯಾ? ಊಟದಲ್ಲಿ ಏನಾದರೂ ವ್ಯತ್ಯಾಸ ಆಯ್ತಾ ಎಂದು ಗಾಬರಿಯಾಗಿ ಕೇಳಿದಳು ಧೃತಿ. ಪಿಜಿಗೆ ಬಂದವಳಿಗೆ ಮಂಗಳ ತಲೆ ಸುಸ್ತು ಎಂದು ಮಲಗಿರುವುದನ್ನು ನೋಡಿ ಆತಂಕವಾಯಿತು ಅವಳಿಗೆ. ಮಂಗಳ ದೇಹಕ್ಕೆ ಕಮಲಾಕ್ಷಿ ರಾತ್ರಿಯೂ ಕೂಡ ಡ್ರಗ್ಸ್ ಇಂಜೆಕ್ಟ್ ಮಾಡಿದಳು. ಅದರ ಪರಿಣಾಮ ಮಂಗಳ ಇಂದು ಪೂರ್ತಿಯಾಗಿ ಮಲಗಿದ್ದಳು. ಇಂದು ಕೂಡ ಅವಳ ದೇಹ ಅವಳ ನಿಯಂತ್ರಣಕ್ಕೆ ಸಿಗುತ್ತಿರಲಿಲ್ಲ. ಮಂಗಳ, ಬಾ ಮೊದಲು ಹಾಸ್ಪಿಟಲ್ಗೆ ಹೋಗೋಣ ಎಂದಳು. ಬೇಡ ಧೃತಿ, ಸ್ವಲ್ಪ ಹೊತ್ತು ಮಲಗುತ್ತೇನೆ. ಧ್ರುವ ತಂದಿರುವ ಟ್ಯಾಬ್ಲೆಟ್ಗಳು ಇನ್ನೂ ಹಾಗೇ ಇದೆ, ನೋಡು, ಅದನ್ನೇ ತಿಂದು ಮಲಗಿದರೆ ಸರಿ ಹೋಗುತ್ತದೆ ಎಂದಳು. ಬೇಡ ಮಂಗಳ, ಇವತ್ತೇನೋ ಭಾನುವಾರ, ಕಾಲೇಜು ರಜೆ. ನಾಳೆ ಹೀಗೆ ಆದರೆ ಏನು ಮಾಡುವುದು? ಹಾಸ್ಪಿಟಲ್ಗೆ ಹೋಗೋಣ ಎಂದಳು. ಅಮಲಿನಲ್ಲಿ ತೇಲುತ್ತಿದ್ದವಳು ಅವಳ ಮಾತಿಗೆ ಒಪ್ಪದೆ ಹಾಗೇ ಮಲಗಿಬಿಟ್ಟಳು. ಮೊನ್ನೆ ರಾತ್ರಿ ಚೆನ್ನಾಗಿ ಊಟ ಮಾಡಿ ಮಲಗಿದೆ ಎಂದು ಹೇಳುತ್ತಿದ್ದಾಳೆ. ಏನಾಯಿತು ಇವಳಿಗೆ? ಯಾಕೆ ಹೀಗೆ ಆಡುತ್ತಿದ್ದಾಳೆ? ಆಗಲೇ ಧೃತಿಗೆ ಅನುಮಾನದ ಹೊಗೆಯಾಡಲು ಶುರುವಾಯಿತು. ಅಂದು ರಾತ್ರಿಯ ವೇಳೆಗಾಗಲೇ ಮಂಗಳಾಳಿಗೆ ಇದ್ದಂತಹ ತಲೆ ಸುತ್ತು ಎಲ್ಲವೂ ಮಾಯವಾಗಿತ್ತು. ಧೃತಿಯ ಜೊತೆ ಕುಳಿತು ಧೃತಿ ಕಾಲೇಜ್ಗೆ ಹೋಗದೇ ಇದ್ದಿದ್ದರಿಂದ ಪ್ರಾಧ್ಯಾಪಕರು ಹೇಳಿದ ಪಾಠಗಳನ್ನು ಅವಳಿಗೆ ಹೇಳುತ್ತಿದ್ದಳು. ಪುಸ್ತಕಗಳ ಮುಂದೆ ಕುಳಿತಿದ್ದರೂ ಅವಳ ಗಮನವೆಲ್ಲ ದತ್ತಾತ್ರೇಯ ಅವರ ಸುತ್ತವೇ ಸುತ್ತುತ್ತಿತ್ತು. ಒಂದು ವಾರ ಅವರ ಜೊತೆ ಇದ್ದಂತಹ ಒಡನಾಟವನ್ನು ಮೆಲುಕು ಹಾಕತೊಡಗಿದಳು. ಅದೇಕೋ ಅವರ ಮಾತು, ಒಡನಾಟ ಎಲ್ಲವನ್ನು ಮರೆಯಲು ಸಾಧ್ಯವೇ ಆಗಲಿಲ್ಲ ಹುಡುಗಿಗೆ. ನೆನೆದವರ ಮನದಲ್ಲಿ ಎಂಬಂತೆ ಅವರೇ ಅವಳಿಗೆ ಕರೆ ಮಾಡಿದ್ದರು. ದತ್ತಾತ್ರೇಯ ಅವರು ಕರೆ ಮಾಡುತ್ತಿರುವುದನ್ನು ನೋಡಿ ಒಡನೆಯೇ ಕರೆ ಸ್ವೀಕರಿಸಿ, ಹೇಗಿದ್ದೀರಾ ಅಂಕಲ್, ಊಟ ಮಾಡಿದ್ರಾ ಎಂದಳು. ಹ್ಞೂ ಪುಟ, ಊಟ ಆಯಿತು, ಚೆನ್ನಾಗಿದ್ದೇನೆ, ನಿಂದು ಊಟ ಆಯ್ತಾ ಎಂದರು. ಇಲ್ಲ ಅಂಕಲ್, ಇವಾಗ ಮಾಡಬೇಕು, ಓದಿಕೊಳ್ಳುತ್ತಿದ್ದೆ ಎಂದಳು. ಹೌದಾ, ನಿನ್ನ ಸ್ನೇಹಿತೆ ಹೇಗೆ ಇದ್ದಾಳೆ ಎಂದು ಮಂಗಳ ಬಗ್ಗೆ ಕೂಡ ವಿಚಾರಿಸಿದರು. ಅವಳು ಚೆನ್ನಾಗಿದ್ದಾಳೆ ಅಂಕಲ್, ನನ್ನ ಜೊತೆ ಇದ್ದಾಳೆ ಎಂದಳು. ಪುಟ, ನಾಳೆಯಿಂದ ನಾನು ಸ್ಕೂಲಿಗೆ ಹೋಗುತ್ತೇನೆ, ಅದನ್ನು ಹೇಳಲು ನಿನಗೆ ಕರೆ ಮಾಡಿದ್ದು ಎಂದರು. ಹೌದಾ ಅಂಕಲ್, ಬೈಕ್ ಓಡಿಸುವಾಗ ಹುಷಾರಾಗಿ ಓಡಿಸಿ ಎಂದು ಎಚ್ಚರಿಕೆ ನೀಡಿದವಳು ಸ್ವಲ್ಪ ಸಮಯ ಅವರ ಜೊತೆ ಮಾತನಾಡಿ ಕರೆ ತುಂಡರಿಸಿದ್ದಳು. ಅವಳು ಅವರ ಜೊತೆ ಮಾತನಾಡುವುದನ್ನೇ ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನೋಡುತ್ತಿದ್ದ ಮಂಗಳ ಕರೆ ತುಂಡರಿಸುತ್ತಿದ್ದ ಹಾಗೆ, ಇದೇನೇ ಧೃತಿ, ಆ ಅಂಕಲ್ ನಿನಗೆ ಇಷ್ಟು ವರ್ಷಗಳಿಂದ ಪರಿಚಯ ಎನ್ನುವ ಹಾಗೆ ಮಾತನಾಡುತ್ತಿದ್ದೀಯಲ್ಲ ಎಂದಳು. ಹಾಗೆ ಮಂಗಳ, ಕೆಲವರು ನಮ್ಮ ಜೀವನದಲ್ಲಿ ಬೇಗ ಆತ್ಮೀಯರಾಗಿ ಬಿಡುತ್ತಾರೆ ಎಂದಳು. ಇಬ್ಬರೂ ಊಟ ಮಾಡಿ ಬಂದವರು ತುಂಬ ಸಮಯದವರೆಗೆ ಮಾತನಾಡಿ ಮಲಗಿದರು. ಆ ನಂದಿಯಿಂದ ಕಮಲಾಕ್ಷಿಗೆ ಮಂಗಳಾಗೆ ಒಂದು ದಿನವೂ ತಪ್ಪದೆ ಯಾವುದೇ ರೂಪದಲ್ಲಾದರೂ ಸರಿ ಅವಳ ದೇಹಕ್ಕೆ ಡ್ರಗ್ಸ್ ಸೇರಲೇಬೇಕು ಎಂದು ಆರ್ಡರ್ ಮಾಡಿದ್ದನು. ಆದರೆ ಇಂದು ಧೃತಿ ಇದ್ದಿದ್ದರಿಂದ ಅವಕಾಶ ಸಿಗಲಿಲ್ಲ. ಡ್ರಗ್ಸ್ ಕೊಡಲಿಲ್ಲ ಎಂದರೆ ನಂದಿಯ ಭಯ. ಅದೇ ಭಯದಿಂದ ಇಬ್ಬರು ಮಲಗಿರುವಲ್ಲಿಗೆ ಬಂದಿದ್ದಳು ಕಮಲಾಕ್ಷಿ. ಅವರು ಎಷ್ಟೇ ಕಳ್ಳಬೆಕ್ಕಿನ ಹೆಜ್ಜೆ ಹಾಕಿಕೊಂಡು ಬಂದರೂ ಸಹ ಧೃತಿಗೆ ಎಚ್ಚರವಾಗಿ ಬಿಟ್ಟಿತು. ಮೇಡಮ್, ನೀವು ಇಲ್ಲಿ ಏನು ಮಾಡುತ್ತಿದ್ದೀರಾ? ಏನಾದರೂ ಬೇಕಿತ್ತಾ ಎಂದಳು. ಧೃತಿ ಎಚ್ಚರವಾಗಿದ್ದನ್ನು ನೋಡಿ ಕಮಲಾಕ್ಷಿಯ ಮುಖದ ಮೇಲೆ ಬೆವರಾನಿಗಳು ಮೂಡಿದವು. ಏನಿಲ್ಲ ಧೃತಿ, ಎಲ್ಲರೂ ಮಲಗಿದ್ದಾರಾ ಎಂದು ಚೆಕ್ ಮಾಡಲು ಬಂದೆ, ನೀನು ಮಲಗು ಎಂದು ಹೇಳಿ ಅಲ್ಲಿಂದ ಹೊರಟು ಬಿಟ್ಟಳು. ಈಗ ಮಂಗಳಾಗೆ ರಕ್ಷಣೆ ಎಂದರೆ ಧೃತಿ ಒಬ್ಬಳೆ. ಕಮಲಾಕ್ಷಿಯ ಕೆಲಸ ಕೈಗೂಡದೆ ಬೇಸರದಲ್ಲಿಯೇ ಮಲಗಿದಳು. ಇಷ್ಟು ದಿನದಲ್ಲಿ ಒಂದು ದಿನವೂ ರೂಮಿಗೆ ಬರದ ಕಮಲಾಕ್ಷಿ ಇಂದು ಬಂದಿದ್ದನ್ನು ನೋಡಿ ಧೃತಿಗೂ ಕೂಡ ಆಗಲೇ ಅನುಮಾನ ಬಂದಿತು. ಅನುಮಾನ ಬಂದರೂ ಸಹ ಈಗ ಅವಳು ನೇರವಾಗಿ ಕೇಳುವ ಹಾಗಿಲ್ಲ. ಧ್ರುವ, ನಿಂತ್ಕೋ, ನಿನ್ನೆ ತಾನೇ ಕೂಗುತ್ತಿರುವುದು. ನಾನು ಅಷ್ಟು ಕೂಗಿದರೂ ಕೇಳಿಸಲೇ ಇಲ್ಲ ಎನ್ನುವಂತೆ ಹೋಗುತ್ತಿದ್ದೀಯಲ್ಲ, ಯಾಕೆ? ಬೆಳಗ್ಗೆ ಕಾಲೇಜಿಗೆ ಬಂದವಳು ಧ್ರುವನನ್ನು ಮಾತನಾಡಿಸಲು ನೋಡಿದರೆ ಅವನು ಇವಳ ಜೊತೆ ಮಾತನಾಡದೆ ಮುನಿಸಿಕೊಂಡಿದ್ದನು. ಮಂಗಳ, ಇವಳಿಗೆ ಹೇಳು, ನಾನು ಇವಳ ಜೊತೆ ಮಾತನಾಡುವುದಿಲ್ಲ, ನನ್ನ ಮಾತಿಗೆ ಬೆಲೆ ಕೊಡುವುದಿಲ್ಲ ಇವಳು. ಅಂಥದ್ರಲ್ಲಿ ನಾನ್ಯಾಕೆ ಇವಳ ಜೊತೆ ಮಾತನಾಡಬೇಕು? ಇವಳು ಯಾರೋ ನಾನ್ಯಾರೋ ಎಂದು ಅವಳ ಪಕ್ಕದಲ್ಲೇ ನಿಂತಿದ್ದ ಮಂಗಳಾಗೆ ಹೇಳಿ ಮತ್ತೆ ಮುಂದೆ ನಡೆದನು. ಹೇ ಧ್ರುವ ಎಂದು ಮುಂದೆ ಹೋಗುತ್ತಿದ್ದವನ ಕೈ ಹಿಡಿದವಳು, ಯಾಕೋ ಹೀಗೆಲ್ಲ ಮಾತನಾಡುತ್ತಿದ್ದೀಯಾ? ಈಗ ಏನಾಯಿತು ಎಂದು ನನ್ನ ಮೇಲೆ ಇಷ್ಟೊಂದು ಕೋಪ ಮಾಡಿಕೊಂಡಿದ್ದೀಯಾ ಎಂದಳು.
ಮತ್ತೆ ನಾನು ಅಷ್ಟು ಬೇಡ ಅಂದರೂ ಆ ವಯ್ಯನ ಮನೆಗೆ ಹೋಗಿ ಒಂದು ವಾರ ಅವ್ರ ಸೇವೆ ಮಾಡಿ ಬಂದಿದ್ದೀಯಲ್ಲ, ನೀನೇನು ಕೆಲಸದವಳ? ಧ್ರುವ ಹಾಗೆಲ್ಲ ಮಾತನಾಡಬೇಡ, ಪಾಪ ಅಂಕಲ್ ಗೊತ್ತಾ ಎನ್ನುತ್ತಿದ್ದ ಹಾಗೆ, ನನ್ನೊಬ್ಬನನ್ನು ಬಿಟ್ಟು ಎಲ್ಲರೂ ನಿನಗೆ ಪಾಪದವರ ಹಾಗೆ ಕಾಣುತ್ತಾರೆ. ಇವಳು ಹೋಗಿ ಅವ್ರ ಸೇವೆ ಮಾಡುವುದಲ್ಲದೆ ನನಗೂ ಕೆಲಸ ಹೇಳ್ತಾಳೆ. ಆಗ ನನಗೆಷ್ಟು ಕೋಪ ಬರ್ತಿತ್ತು ಗೊತ್ತಾ? ನಿನ್ಗೇನೋ ಕೆಲಸ ಹೇಳ್ದೆ ಎಂದು ಕಣ್ಣು ದಪ್ಪ ಮಾಡಿ ಕೇಳಿದರೆ, ಯಾಕೆ ಆಗಲೇ ಮರ್ತೋಯ್ತಾ? ಬೈಕ್ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ತೆಗೆದುಕೊಂಡು ಬಾ ಎಂದು ಹೇಳಿದೆಯಲ್ಲ, ಅದನ್ನು ನೀನು ಮಾಡ್ದ? ನಿನ್ನ ಸ್ನೇಹಿತರು ತಾನೆ ಎಂದವಳ ಮಾತಿಗೆ ಕೋಪದಲ್ಲಿಯೇ ಅವಳೆಡೆಗೆ ನೋಡುತ್ತಿದ್ದ ಹಾಗೆ ಸುಮ್ಮನಾದವಳು ಧೃತಿ. ಅವನ ಸ್ನೇಹಿತೆ ಬೇರೆಯವರ ಮನೆಯಲ್ಲಿ ಕೆಲಸ ಮಾಡುವುದು ಇಷ್ಟವಿಲ್ಲ ಅವನಿಗೆ. ಬೈಕ್ ತರಲು ಹೇಳುವುದು ಒಂದು ಕೆಲಸವಾ ಎಂದು ಮನದಲ್ಲಿಯೇ ಹೇಳಿಕೊಂಡಳು ಮಂಗಳ. ಈಗ ಹೋಗಿ ಬಂದದ್ದು ಆಯ್ತಲ್ಲ, ಈಗ ಯಾಕೆ ಕೋಪ ಬಿಡು ಎಂದಳು. ಸರಿ, ಕ್ಲಾಸ್ಗೆ ಟೈಮ್ ಆಯಿತು, ನೀವು ಹೋಗಿ, ಸಂಜೆ ಮಾತನಾಡೋಣ ಎಂದನು. ಅವನ ಮಾತಿಗೆ ಇಬ್ಬರೂ ಸರಿ ಎಂದು ತರಗತಿಗೆ ಬಂದಿದ್ದರು. ಧೃತಿ ಮಂಗಳ ಇಬ್ಬರೂ ತರಗತಿಗೆ ಬಂದು 10 ನಿಮಿಷಕ್ಕೆ ಹಾಯ್ ಎವ್ರಿವನ್, ಐ ಆಮ್ ಯುವರ್ ನ್ಯೂ ಮ್ಯಾಥಮೆಟಿಕಲ್ ಲೆಕ್ಚರರ್ ಎಂದು ಬಂದ ಧ್ವನಿಯಡೆಗೆ ತಿರುಗಿ ನೋಡಿದರೆ ಅಲ್ಲಿ ನಿಂತಿರುವವರನ್ನು ನೋಡಿ ತಲೆ ತಿರುಗುವುದೊಂದೇ ಬಾಕಿ ಧೃತಿಗೆ.